ಹೊಯ್ಸಳ PU ಕಾಲೇಜ್ ಅಂತ ಇದೆ. ತುಂಬಾ ಇಲ್ಲಿ ಸ್ವಲ್ಪ ನೆಲಮಂಗಲಗೆ ವೆಲ್ ನೋನ್ ಅಂತ, ವೆಲ್ ನೋನ್. ಆಮೇಲೆ ಸೌಂದರ್ಯ ಸ್ಕೂಲ್ ಅಂತ ಇದೆ, ತುಂಬಾ ಚೆನ್ನಾಗಿ ಮಾಡಿದೆ ಸ್ಕೂಲ್ ಅನ್ನು ಕೂಡ. ಇಲ್ಲೇ ಸುತ್ತಮುತ್ತ ತುಂಬಾ ಸ್ಕೂಲ್ಗಳಿದೆ. ಸೆಮಿ ಕಮರ್ಷಿಯಲ್ ಲೆಕ್ಕ ಬರುತ್ತೆ, ಯಾಕಂದ್ರೆ ಇದು ಕಾರ್ನರ್ ಇರೋದ್ರಿಂದ ಇದು ಸೆಮಿ ಕಮರ್ಷಿಯಲ್ ಆಗುತ್ತೆ. ಯಾರು ಆಫೀಸ್ ಗಿಫೀಸ್ ಎಲ್ಲ ಕಟ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಒಂಥರ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಡ್ಬಿಟ್ಟು ನೀವೇನಾದ್ರೂ ಆಫೀಸ್ಗಳಿಗೆಲ್ಲ ರೆಂಟ್ ಕೊಡ್ತೀನಿ ಅಂತಂದ್ರೆ 40-50 ಅಂತೂ ಹೇಳಿ ಮಾಡಿಸಿರುವಂತ. ದಾಬಸ್ಪೇಟೆಗೆ ಹೋಗ್ಬಿಟ್ರೆ ನೀವು ಅಲ್ಲಿಂದ ಹೊಸಕೋಟೆಗೆ ಒಂದು ಒಳ್ಳೆ ಕನೆಕ್ಟಿವಿಟಿ ಕೊಟ್ಟಿದ್ದಾನೆ. ಸೊ ದೇವನಹಳ್ಳಿ ಮೇನ್ ರೋಡ್ ಅಂತ ಹೇಳ್ತಾರೆ ಅದನ್ನ. ಆ ಹೈವೇದಲ್ಲಿ ಹೋಗ್ಬಿಟ್ರೆ ಈಸಿ 40 ನಿಮಿಷದಲ್ಲಿ ನೀವು ಏರ್ಪೋರ್ಟ್ ಅನ್ನ ರೀಚ್ ಆಗ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ವಿಶೇಷತೆ ಏನಂತಂದರೆ ನೋಡಿ, ಪಕ್ಕದಲ್ಲೇ BH ರೋಡು ಬೆಂಗಳೂರು ಹೈವೇ ಆ್ಯಂಡ್ ಇದು ತುಮಕೂರು ಹೈವೇನೂ ಕೂಡ ಹೌದು. ಇದರ ಪಕ್ಕದಲ್ಲೇ ನಾನು ನಿಮಗೆ ಇವತ್ತು ಲೇಔಟ್ ತೊಗೊಂಬಂದಿದ್ದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಕ್ಲಿಯರ್ ಟೈಟಲ್. ಹೌದು ವೀಕ್ಷಕರೇ, ಕಂಪ್ಲೀಟ್ಲಿ DC ಕನ್ವರ್ಷನು ಈ ಖಾತೆ ಲೇಔಟನ್ನು ತೊಗೊಂಬರ್ತಾ ಇದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ತಿರುಮಲ ಎಂಟರ್ಪ್ರೈಸಸ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿವೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನಾನು ಮಾಡಿರೋ ಲೇಔಟ್ಗಳಲ್ಲಿ ದಿಸ್ ಇಸ್ ದ ಪ್ರೈಮ್ ಲೇಔಟ್ ಸರ್. ಯಾಕೆ ಗೊತ್ತಾ ಸರ್, ಪಕ್ಕದಲ್ಲೇ ರೋಡು, ಹೈವೇ. ಸೊ ಇನ್ನೊಂದು ಏನಂತಂದ್ರೆ ಇಲ್ಲಿ ನಿಮಗೆ ಕಮರ್ಷಿಯಲ್ ಸೈಟ್ಸ್ ಕೂಡ ಬರುತ್ತೆ. ಕರೆಕ್ಟಾ ಸರ್? ಕಮರ್ಷಿಯಲ್ ಸೈಟ್ಸ್ ಸಿಗ್ತಾ ಇದೆ ಸರ್. ಬನ್ನಿ ವಾಕ್ ಮಾಡ್ಕೊಂಡು ಮಾತಾಡ್ಕೊಬಿಡೋಣ ಸರ್. ಮೊದಲೇದಾಗಿ ಮಾತಾಡುವಂಥದ್ದು ನಿಮ್ಮ ತಿರುಮಲ ಎಂಟರ್ಪ್ರೈಸಸ್, ತಮ್ಮ ಕಂಪನಿ ಬಗ್ಗೆ ಹೇಳಿ. ಯಾವಾಗಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ಎಷ್ಟು ಲೇಔಟ್ಗಳನ್ನ ಮಾಡಿದ್ದೆ? ಸ್ಟಾರ್ಟ್ ಮಾಡಿದ್ದು ಸರ್ ಇದನ್ನ ತಿರುಮಲ ಎಂಟರ್ಪ್ರೈಸಸ್ ಅಂತ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು. ಓಕೆ, 20 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಕಡಬ್ಗೆರೆ, ಅವೇರಳ್ಳಿ, ರಾವತ್ನಹಳ್ಳಿ, ಮಲ್ಸಂದ್ರ, ಆಮೇಲೆ ಯಲಹಂಕದಲ್ಲಿ ಲಕ್ಷ್ಮೀಪುರ, MS ಪಾಳ್ಯ, ಕುದುರೆಗೆರೆ, ಇಲ್ಲೆಲ್ಲ ಸುಮಾರು ಪ್ರಾಜೆಕ್ಟ್ಸ್ ಮಾಡಿ ಆಲ್ರೆಡಿ ಮಾಡಿದ್ವಿ. ಇದೆಷ್ಟು ಪ್ರಾಜೆಕ್ಟ್ ಸರ್ ಇದು? ಆಕ್ಚುಲಿ ಇದೊಂದು 13th ಪ್ರಾಜೆಕ್ಟ್ ಅನ್ಕೊಳ್ಳಿ. 13th ಪ್ರಾಜೆಕ್ಟ್. ಒಂದು ಒಳ್ಳೆ ಜಾಗದಲ್ಲೇ ತಗೊಬಂದ್ಬಿಟ್ಟಿದ್ದೀರಾ. ಸೊ ಇವಾಗ ಈ ಮೇನ್ ಕ್ವಶನ್ ಕೇಳುವಂಥದ್ದು, ನಾನೇನೋ ಹೇಳಿದೆ ತುಮಕೂರು ಹೈವೇ ಅಂತ ಹೇಳ್ಬಿಟ್ಟು, ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೆ ಸರ್ ನಾವು ಇವಾಗ? ಸರ್, ಇದು ಬಸವನಹಳ್ಳಿ ಅಂತ, ನೆಲಮಂಗಲ ನಗರಸಭೆಗೆ ಸೇರುವಂತ ಜಾಗ ಬಸವನಹಳ್ಳಿ ಅಂತ. ಇಲ್ಲಿಂದ ನಿಮಗೆ 300 ಮೀಟರ್ಗೆ ಇದು ಪೊಲೀಸ್ ಸ್ಟೇಷನ್ ಸಿಗುತ್ತೆ, ನೆಲಮಂಗಲ ಪೊಲೀಸ್ ಸ್ಟೇಷನ್ ಸಿಗುತ್ತೆ. 500 ಮೀಟರ್ಗೆ ನೆಲಮಂಗಲ ಮೇನ್ ಬಸ್ ಸ್ಟಾಪ್ ಸಿಗುತ್ತೆ. 500 ಮೀಟರ್ಗೆ? 5 ಕಿಲೋಮೀಟರ್ ಅಲ್ಲ, 500 ಮೀಟರ್ಗೆ ಅಲ್ವಾ? ಸೊ ಇಲ್ಲಿಂದ ನೀವು ವಾಕ್ ಮಾಡ್ಕೊಂಡು ಹೋದ್ರೆ ಇಲ್ಲೇನೆ, ನಾನು ನಿಮ್ಗೆ ಆಕ್ಚುಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಇದು ಫುಟೇಜ್ ಎಲ್ಲ ತಗೊಂಡಿದ್ದೀನಿ, ಫುಟೇಜ್ ತೋರಿಸ್ತಾ ಇರ್ತೀನಿ. ಸೊ ಇಲ್ಲಿಂದ ಸಿಟಿ ಸೆಂಟರ್ಗೆ ಇರೋದೇ 500 ಮೀಟರ್. ಹೌದು ಅಲ್ವಾ? 500 ಮೀಟ್ರು ಅಲ್ಲ, 300 ಮೀಟರ್ ಶುರು ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ನಗರಸಭೆಗೆ ಸೇರಿರೋದಾ? ನಗರಸಭೆಗೆ ಸೇರಿರೋದು ಇದು. ಈ ಖಾತಾ ಅಂತ ಬಂದಾಗ ಯಾವ ಖಾತಾ ಬರುತ್ತೆ ಸರ್ ಇದು? ಸರ್, ಇದು ಈ ಖಾತಾ. ಇವಾಗ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿ ಈ ಖಾತಾ ತಗೊಂಡಿದೀವಿ. ಇಂಡಿವಿಜುವಲ್ ಈ ಖಾತಾ ಇದೆ. ನಾಳೆನೇ ರಿಜಿಸ್ಟರ್ ಮಾಡ್ಕೊಬಹುದು. ರೆಡಿ ಟು ಮೂವ್ ಇನ್. ಹಾಗಾದ್ರೆ ಇಲ್ಲಿಂದ ಕನೆಕ್ಟಿವಿಟಿ ಅಂತ ಬಂದ್ರೆ ಸರ್, ಈಗ ಇಲ್ಲಿಂದ ನಾವು ಎಲ್ಲೆಲ್ಲಿ ಹೋಗ್ಬೋದು, ಎಲ್ಲೆಲ್ಲಿಂದ ಇಲ್ಲಿಗೆ ಬರ್ಬೋದು, ಒಂದು ಕನೆಕ್ಟಿವಿಟಿ ಹೇಳಿ ಸರ್ ನಮ್ಗೆ. ಸರ್, ಕನೆಕ್ಟಿವಿಟಿ ಅಂತ ಬಂದ್ರೆ ಈ ರೋಡು ಈ ತುಮಕೂರ್ಗೆ ಹೋಗುತ್ತೆ. ತುಮಕೂರ್ಗೆ ಹೋಗುತ್ತೆ. ಈ ರೋಡ್ ನೆಲಮಂಗಲ ಟೌನ್ಗೆ ಹೋಗುತ್ತೆ. ನೀವು ಹಂಗೆ ಎದುರುಗಡೆ ರೋಡ್ಗೆ ಇದು ಮೇನ್ ರೋಡ್ ಇಲ್ಲಿ ಹಾಸನ ಹೈವೇಗೆ. ಸೊ ಎಲ್ಲ ಕಡೆ ಕನೆಕ್ಟಿವಿಟಿ. ಒಳಗಡೆ ಹೋದ್ರೆ ನಮ್ಮ ಏರಿಯಾ ಯಲಹಂಕ ಹೋಗುತ್ತೆ. ಹೆಸರುಘಟ್ಟ, ಯಲಹಂಕ ಆ ಕಡೆ ಎಲ್ಲ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಒಳಗಡೆಯಿಂದ ಹೋಗ್ಬೋದು. ಸೊ ಒನ್ ಆಫ್ ದ ಪ್ರೈಮ್ ಲೊಕೇಶನ್. ಇದಕ್ಕೆ ನಾನು ಜಾಸ್ತಿ ಕನೆಕ್ಟಿವಿಟಿ ಕೇಳೋ ಸುತ್ತಮುತ್ತಲು ಹೇಳ್ಬೇಕು ಅಂತಂದ್ರೆ ಯಾರಾದ್ರೂ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಯಾವ್ದಾವ್ದು ಇದೆ ಸರ್ ಇಲ್ಲಿ ಚೆನ್ನಾಗಿರೋದು? ಸರ್, ಇಲ್ಲಿ ಸುತ್ತಮುತ್ತ ಅಂತ ಬಂದ್ರೆ ಹೊಯ್ಸಳ PU ಕಾಲೇಜ್ ಅಂತ ಇದೆ. ತುಂಬಾ ಇಲ್ಲಿ ಸ್ವಲ್ಪ ನೆಲಮಂಗಲಗೆ ವೆಲ್ ನೋನ್ ಅಂತ, ವೆಲ್ ನೋನ್. ಆಮೇಲೆ ಸೌಂದರ್ಯ ಸ್ಕೂಲ್ ಅಂತ ಇದೆ, ತುಂಬಾ ಚೆನ್ನಾಗಿ ಮಾಡಿದೆ ಸ್ಕೂಲ್ ಅನ್ನು ಕೂಡ. ಇಲ್ಲೇ ಸುತ್ತಮುತ್ತ ತುಂಬಾ ಸ್ಕೂಲ್ಗಳಿದೆ. ನೆಲಮಂಗಲ ಟೌನ್ ಒಳಗಡೆ ಅಂತೂ ತುಂಬಾ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ತುಂಬಾ ಸ್ಕೂಲ್ಗಳಂತೂ ಇವಾಗಂತೂ ರೋಡ್ ಸ್ಕೂಲ್. ಹಾಸ್ಪಿಟಲ್ ಅಲ್ಲಿ ಯಾವ್ದಿದೆ ಸರ್? ಇಲ್ಲಿ ಸುತ್ತಮುತ್ತ ಅಂತಂದ್ರೆ ಹರ್ಷ ಹಾಸ್ಪಿಟಲ್ ಇದೆ, ತುಂಬಾ ಫೇಮಸ್ ಇದೆ. ಇಲ್ಲೇ ಆಮೇಲೆ ನಿಮ್ಗೆ BGS ಇದೆ. ತುಂಬಾ ಹಾಸ್ಪಿಟಲ್ಸ್ ಇದೆ ನಿಯರ್ ಬೈ. ಅಂತೂ ಏನು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮಗೆ ತುಂಬಾ ಹಾಸ್ಪಿಟಲ್ ಸಿಗುತ್ತೆ. ಸರ್, ಯಾರಾದ್ರೂ ದಿನ ಬೆಳಗ್ಗೆ ಎದ್ದಾಗ
ಹಣ್ಣು ಬೇಕು, ತರಕಾರಿ ಬೇಕು, ಗ್ರಾಸರೀಸ್ ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಸರ್ ಇದೇ ಮಾರ್ಕೆಟ್ ಅಲ್ವಾ? 300 ಮೀಟರ್ ಇಲ್ಲೇ ಇದೆ ಮಾರ್ಕೆಟ್. ವೀಕ್ಷಕರೇ, ಇಲ್ಲೇ ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಇರ್ಬೋದು, ಅಂಗಡಿ ಎದುರುಗಡೆನೇ ಇದೆ. ಅಲ್ಲಿ ನೋಡಿ ಇನ್ನು ಓಪನ್ ಆಗಿಲ್ಲ, ಬಟ್ ಆದ್ರೆ ಎದುರುಗಡೆನೇ ಇದೆ. ಸೊ ದಿನ ಬೆಳಗ್ಗೆ ಎದ್ದಾಗ ಸಾಮಾನು ತರೋದಕ್ಕೆ, ತರಕಾರಿ ತರೋದಕ್ಕೆ ಯಾವುದೋ ಜಮಾನ ಎಲ್ಲ ಊರಿಗೆಲ್ಲ ಹೋಗ್ಬೇಕಾಗಿಲ್ಲ, ಎಲ್ಲ ಓಡಾಡ್ಬೋದು. ಸರ್ ಇವಾಗ ಒಳಗಡೆ ಬಂದ್ಬಿಡೋಣ, ಲೇಔಟ್ ವಿಚಾರಕ್ಕೆ ಬಂದ್ಬಿಡೋಣ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರೋದು ಸರ್? ಇದು 2 ಎಕರೆಯಲ್ಲಿ ಲೆವೆಟ್ ಮಾಡಿರೋದು. ಎಷ್ಟು ಸೈಟ್ ಫಾರ್ಮ್ ಆಯ್ತು? ಈಗ ಅವೈಲೇಬಲ್ ಇರೋದು ಎಷ್ಟು ಸರ್ ಇವಾಗ? ಸರ್ 47 ಸೈಟ್ಸ್ ಎಕ್ಸಾಕ್ಟ್ ಆಗಿ ಫಾರ್ಮ್ ಆಗಿದ್ದು. ಇವಾಗ ಅವೈಲೇಬಲ್ ನಿಮಗೆ ಬರೀ 25 ಇದೆ ಅಷ್ಟೇ. 25 ಮಾತ್ರ? 25 ಮಾತ್ರ. ಓಹೋ, ಆಲ್ಮೋಸ್ಟ್ 22 ಸೈಟ್ ಸೇಲ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಸೇಲ್ ಆಗೋಗಿದೆ. ಇಂಥ ಲೊಕೇಶನ್ ಸೇಲ್ ಆಗದೆ ಇರುತ್ತಾ ಸರ್? ಇದು ಸೂಪರ್ ಆಗಿ ಹೇಳಿದ್ರೆ. ಸರ್ ಇರೋ 25 ಸೈಟ್ಗಳಲ್ಲಿ ನಮಗೆ ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ, ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಸರ್ ಇಲ್ಲಿ? ಸರ್ ನಿಮಗೆ 30-50 ಸಿಗುತ್ತೆ, 30-40 ಸಿಗುತ್ತೆ, 30-50 ಈಸ್ಟ್ ಫೇಸಿಂಗ್ ಸಿಗುತ್ತೆ, 30-40 ವೆಸ್ಟ್ ಫೇಸಿಂಗ್ ಸಿಗುತ್ತೆ. ಕಮರ್ಷಿಯಲ್ ಅಂತ ಬಂತ ಅಂದ್ರೆ ನಿಮಗೆ 40-60 ಸಿಗುತ್ತೆ. ಸ್ವಲ್ಪ ಮೆಷರ್ಮೆಂಟ್ ಆಟ್ ಸೈಟ್ ಸಿಗುತ್ತೆ, ಬಟ್ ಅದೇ ಎಲ್ಲ ದೊಡ್ಡ ಸೈಟೇ ಸಿಗುತ್ತೆ. ದೊಡ್ಡ ಸೈಟ್ಸ್ಗಳಿದೆ ಸರ್. ಈಗ ನೀವು ಹೇಳಿದ್ರೆ ಕಮರ್ಷಿಯಲ್ ಕೂಡ ಇದೆ ಅಂತ ಹೇಳ್ಬಿಟ್ಟು, ಸೊ ಸ್ವಲ್ಪ ಅಲ್ಲಿ ತೋರಿಸಿ, ನಮ್ಮ ವೀಕ್ಷಕರಿಗೆ ತೋರಿಸಿ. ನೋಡಿ ವೀಕ್ಷಕರೇ, ರೋಡ್ ಸೈಡಲ್ಲೇ ಇರೋದ್ರಿಂದ ನಿಮಗೆ ಅನೇಕ ಕಮರ್ಷಿಯಲ್ ಸೈಟ್ಸ್ಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಟೋಟಲ್ ಆಗಿ ಎಷ್ಟು ಕಮರ್ಷಿಯಲ್ ಸೈಟ್ಸ್ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಕಮರ್ಷಿಯಲ್ ಸೈಟು ಇವಾಗ ನಿಮಗೆ ಒಂದು 7ರಿಂದ 8 ಕಮರ್ಷಿಯಲ್ ಸೈಟ್ ಸಿಗ್ಬೋದು ಅಷ್ಟೇ. 7ರಿಂದ 8 ಕಮರ್ಷಿಯಲ್ ಸೈಟು. ಸೊ ಆಲ್ಮೋಸ್ಟ್ 18 ನಿಮಗೆ ರೆಸಿಡೆನ್ಷಿಯಲ್ ಸೈಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೈಟ್ಸ್ಗಳು ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸಲೇಬೇಕು. ಸೊ ಇವೆಲ್ಲ 30-40 ಅಲ್ವಾ ಸರ್ ಇದು? ಇದೆಲ್ಲ 30-40. ನೋಡಿ ಇಲ್ಲಿ ಬರೆದು ಬಿಟ್ಟಿದ್ದೀರಾ. ಸೊ ಇದು 30-40 ಮಾಮೂಲಿ ನಿಮಗೆ ಬೇಕಾಗಿರುವಂಥದ್ದು. ಇನ್ನು ದೊಡ್ಡದು ಬೇಕು ಅನ್ನೋರಿಗೋಸ್ಕರ ಇದು 40-50. 30-50 ಅಲ್ಲ ವೀಕ್ಷಕರೇ, 40-50, 2000 ಸ್ಕ್ವೇರ್ ಫೀಟ್. ಹೌದು, ತುಂಬಾ ದೊಡ್ಡದಲ್ವಾ ಸರ್ ಇದು? ಹೌದು ಸರ್, ತುಂಬಾ ದೊಡ್ಡದು ಬರುತ್ತೆ. ಇದೊಂಥರ ಸೆಮಿ ಕಮರ್ಷಿಯಲ್ ಲೆಕ್ಕ ಬರುತ್ತೆ, ಯಾಕಂದ್ರೆ ಇದು ಕಾರ್ನರ್ ಇರೋದ್ರಿಂದ ಇದು ಸೆಮಿ ಕಮರ್ಷಿಯಲ್ ಆಗುತ್ತೆ. ಯಾರು ಆಫೀಸ್ ಗಿಫೀಸ್ ಎಲ್ಲ ಕಟ್ಬೋದು. ಸೊ ಒಂಥರ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಡ್ಬಿಟ್ಟು ನೀವೇನಾದ್ರೂ ಆಫೀಸ್ಗಳಿಗೆಲ್ಲ ರೆಂಟ್ ಕೊಡ್ತೀನಿ ಅಂತಂದ್ರೆ 40-50 ಅಂತೂ ಹೇಳಿ ಮಾಡಿಸಿರುವಂಥದ್ದು. ಓಕೆ ಸರ್, ಇವಾಗ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಕೊಡ್ತಾ ಇದ್ದಾರೆ ಸರ್ ನಮಗೆ ಬೇಸಿಕಲಿ? ಸರ್ ಈಗ ನಾವು ಸ್ಯಾನಿಟರಿ ಮತ್ತು ವಾಟರ್ ಎಲ್ಲ ಎಲ್ಲ ಕನೆಕ್ಷನ್ ತಗೊಂಡಿದೀವಿ, ಮತ್ತೆ ಕರೆಂಟ್ದು ಎಲ್ಲ ಕನೆಕ್ಷನ್ ತಗೊಂಡಿದೀವಿ ಎಲ್ಲ ಸೈಟ್ಗೂ. ವಾಟರ್ಗೆ ನಮ್ದೇ ಒಂದು ಬೋರ್ವೆಲ್ ಕೂಡ ಇದೆ. ಅಲ್ಲಿದೆ ಬೋರ್ವೆಲ್, ಆ ಕಡೆ ಇರುತ್ತೆ, ಅಲ್ಲಿ ತೋರಿಸ್ಬೋದು ನೀವು. ಅಲ್ಲಿ ಬೋರ್ವೆಲ್ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಪವರ್ ವ್ಯವಸ್ಥೆ, ಪವರ್ ತೋರಿಸಿ, ಮೇಲೆ ತೋರಿಸಿ. ಸೊ ಇಡೀ ಲೇಔಟಲ್ಲಿ ನೀವೆಲ್ಲ ಕಡೆ ನೋಡ್ಬೋದು ಪವರ್ ಕನೆಕ್ಷನ್ಸ್ ಇದೆ, ಎಲ್ಲ ಕಡೆನೂ ಕೂಡ ಪವರ್ ಇದೆ. ಸರ್ ಪವರ್ ಚಾರ್ಜ್ ಆಗಿದೆಯಾ? ನಾಳೆನೇ ಮನೆ ಕಟ್ಕೊಂಡು ಉಳ್ಕೊಬಹುದು, ಆರಾಮಾಗಿ ಉಳ್ಕೊಬಹುದು ಸರ್. ಉಳ್ಕೊಬಹುದು ಅಂತೀರಾ? ಅಕ್ಕಪಕ್ಕದಲ್ಲೆಲ್ಲ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ಸೈಡ್ ಎಲ್ಲ ನೋಡಿದ್ರೆ ಮನೆಗಳು ತುಂಬಾ ಇದೆ. ಓಕೆ, ನೀವು ಅಲ್ಲೇ ರೋಡ್ ತೋರಿಸ್ಬೋದು, ಅಲ್ಲೆಲ್ಲ ಮನೆಗಳಿದೆ ವೀಕ್ಷಕರೇ. ಮನೆಗಳನ್ನಕ್ಕಿಂತ ಈ ಮೇನ್ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಒಳಗಡೆ ಎಲ್ಲ ಬಿಲ್ಡಿಂಗ್ಸ್ಗಳು ಬರ್ತದೆ. ಇಲ್ಲೂ ಅಷ್ಟೇ ಕಮರ್ಷಿಯಲ್ ಬೇಕಾದವರು ಕಮರ್ಷಿಯಲ್ ಮಾಡ್ಕೋಬಹುದು. ಒಳಗಡೆ ಇಲ್ಲ ನಾವು ಉಳ್ಕೊಳಕ್ ಬೇಕು ಅಂತಂದ್ರೆ ಉಳ್ಕೊಳಕ್ ಮಾಡ್ಕೋಬಹುದು. ಬನ್ನಿ ಇಲ್ಲಿ ಸಿವೇಜ್ ಎಲ್ಲ ತೋರಿಸ್ಬಿಡೋಣ. ಸ್ವಲ್ಪ ಪ್ರಾಪರಾಗಿ ಸಿವೇಜ್ ಎಲ್ಲ ಮಾಡಿದಿರಲ್ಲ ಸರ್ ಇಲ್ಲಿ? ಹಾಂ ಸರ್. ನೋಡಿ ವೀಕ್ಷಕರ, ಡ್ರೈನೇಜು, ಸಿವೇಜು, ಬಾಕ್ಸ್ ಟೈಪ್ ಡ್ರೈನೇಜ್ ಬರುತ್ತೆ ಇಲ್ಲಿ. ಸೊ ಇಲ್ಲಿಂದ ಡ್ರೈನೇಜಿಂದ ನಿಮ್ಗೆ ಆಕ್ಸೆಸ್ ಇಲ್ಲಿ ಇರುತ್ತೆ ಅಂತ ಹೇಳ್ಬೋದು. ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಆರಾಮಾಗಿ ನೀರು ಹೋಗೋದಂತೂ ಗ್ಯಾರಂಟಿ. ಹೌದು, ಇವತ್ತು ಬಂದಿರೋ ಮಳೆ ಇಲ್ಲಿ ನೀರು ನಿಂತ್ಕೋಬೇಕಿತ್ತು, ಬಟ್ ಆದರೆ ನಮ್ಮ ಏರಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಬಟ್ ಇಲ್ಲಂತೂ ಒಂಚೂರು ನೀರು ನಿಂತ್ಕೊಂಡಿಲ್ಲ. ಯಾಕಂತಂದರೆ ಈ ಮೋರಿ ಆ ಥರ ಇದೆ ವೀಕ್ಷಕರೇ. ನೋಡಿ ನೀಟಾಗಿ ಮಾಡಿದ್ದಾರೆ. ಮೋರಿ ಇರ್ಬೋದು, ಸಿವೇಜ್ ಇರ್ಬೋದು, ಡ್ರೈನೇಜ್ ವ್ಯವಸ್ಥೆ, STP ಎಲ್ಲ ಮಾಡಿದಿರಲ್ಲ ಸರ್. ಇಷ್ಟು ದೊಡ್ಡ ಜಾಗ ಅಲ್ವಾ? ಇದಕ್ಕೆ ಪಾರ್ಕ್ ಗಿರ್ಕೇನು ಇಲ್ವಾ ಸರ್ ಇಲ್ಲಿ? ಸರ್ ಅಲ್ಲಿ ಬಿಟ್ಟಿದೀವಲ್ಲ ಅದಷ್ಟು? ಹೌದು, ಅಷ್ಟು ಏರಿಯಾ? ಹೌದು, 25 ಗುಂಟೆ ಅದು ಬರೀ ಹಂಗೆ ಬಿಟ್ಟಿದೀವಿ. ಹಂಗೆ ಬಿಟ್ಬಿಟ್ಟಿದ್ದೀವಿ? ಹೌದು. 25 ಗುಂಟೆ ಪಾರ್ಕ್ ಮತ್ತು CA ಏರಿಯಾಗೋಸ್ಕರ ಬಿಟ್ಟಿರುವಂಥದ್ದು. ನಾನು ಇಲ್ಲಿವರೆಗೆ ಎಲ್ಲೋ 25 ಗುಂಟೆ ಬಿಟ್ಟಿದ್ದು ನೋಡಿಲ್ಲ ಸರ್. ಮಾಡಿರೋದು 2 ಎಕರೆ, ಅದರಲ್ಲಿ 25 ಗುಂಟೆ ಇದೆ ಬಿಟ್ಟಿದ್ದೀರಾ ಅಲ್ವಾ ಸರ್? ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸರ್ ಈಗ ಫೈನಲ್ ಆಗಿ ಬರುವಂಥದ್ದು ಬೆಲೆಯ ವಿಚಾರ. ಸ್ವಲ್ಪ ಪ್ರೈಸ್ ಮಾತಾಡ್ಕೊಂಡ್ಬಿಡೋಣ ಸರ್. ಲೇಔಟ್ ಬಗ್ಗೆ ಹೇಳಿದ್ರಿ, ಕನೆಕ್ಟಿವಿಟಿ ಬಗ್ಗೆ ಹೇಳಿದ್ರಿ, ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳ್ಬೇಕಾಗಿಲ್ಲ. ಅಂತ ಪ್ರೈಮ್ ಲೊಕೇಶನ್ ಅಲ್ಲಿ ನಿಮ್ಗೆ ನಾನು ಗೂಗಲಲ್ಲಿ ಲೊಕೇಶನನ್ನು ಕೊಟ್ಟಿರ್ತೀನಿ, ಇಲ್ಲಿನ ಲೊಕೇಶನನ್ನು ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಲೊಕೇಶನ್ ನೋಡಿದ್ರೆ ನೀವೇ ಹೇಳ್ತೀರಾ, ಹೌದು ಗುರು ಪರ್ಫೆಕ್ಟ್ ಪ್ರೈಮ್ ಜಾಗ ಅಂತ ಹೇಳ್ಬಿಟ್ಟು. ಸರ್ ಇಂಥ ಪ್ರೈಮ್ ಜಾಗಕ್ಕೆ ಬೆಲೆ ಎಷ್ಟು ಕೊಡ್ತಾ ಇದ್ದೀರಾ ಸರ್? ರೆಸಿಡೆನ್ಷಿಯಲ್ ಬಂದು 4800 ಇದೆ. 4800. 4800. ಕಮರ್ಷಿಯಲ್ ಸರ್? ಕಮರ್ಷಿಯಲ್ 8000. 8000 ನೆಗೋಷಿಯಬಲ್ ಇರುತ್ತೆ. 28,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್? 4800. ಯೂಶಲಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲೇ ಹೋದ್ರು ಕೂಡ ನಮ್ಮ ವೀಕ್ಷಕರಿಗೆ ಒಂದು 100 ರೂಪೀಸ್ ಡಿಸ್ಕೌಂಟ್ ಕೇಳ್ತೀನಿ. ಸೊ 4800 ಒಂದು 100 ರೂಪಾಯಿ ಡಿಸ್ಕೌಂಟ್ ಸಿಗ್ಬೋದಾ? ಕೊಡೋಣ ಸರ್, ನಿಮ್ಮ ಕಡೆಯಿಂದ ಬಂದರೆ ಪಕ್ಕ 4700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ವೀಕ್ಷಕರೇ ಇದು ವರ್ತ ಸರ್? 4700 ಕೊಡ್ಬೋದಾ ನಿಮ್ಮ ಪ್ರಕಾರ ಈ ಏರಿಯಾಗೆ? ಸರ್ ನೀವೇ ನೋಡಿದ್ರಿ, ಪ್ರೈಮ್ ಲೊಕೇಶನ್ ಅಂತ ನೀವೇ ಹೇಳ್ತಾ ಇರಾ, ಕೊಡ್ಬೋದಾ ಇಲ್ವಾ ಅಂತ ನೀವೇ ಹೇಳಿ. ಸರ್ ನಾನು ಕೊಡ್ಬೋದು, ನಾನೇ ಹೇಳ್ತೀನಿ, ಸರ್ ಹತ್ರ ಕೇಳೋದಲ್ಲ. ನಿಜವಾಗ್ಲೂ ಎದುರುಗಡೆನೇ ಇದು BH ರೋಡ್ ಹೋಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂತಂದರೆ
ಮೆಟ್ರೋ ನೀವ್ ಹೇಳಿ ಸರ್, ಮೆಟ್ರೋ ಬರ್ತಾ ಇದೆ ಸರ್. ಮೆಟ್ರೋ ಇದೇ ರೋಡಲ್ಲಿ ಹೋಗುತ್ತೆ. ಮೊನ್ನೆ 3 days ಬ್ಯಾಕ್ ನ್ಯೂಸ್ ಪೇಪರ್ ಅಲ್ಲಿ ಇದು ಮಾಡಿ ಅನೌನ್ಸ್ ಮಾಡಿದ್ದಾರೆ. ನೆಲಮಂಗಲ ಟು ತುಮಕೂರು BMRCL ಅವರು ಅನೌನ್ಸ್ ಮಾಡಿದ್ದಾರೆ ಮೆಟ್ರೋ ಮಾಡ್ತೀವಿ ಅಂತ. ಅದ್ರದ್ದು ಪಾಯಿಂಟ್ ಇದೇ ರೋಡಲ್ಲಿ, ಈ ರೋಡ್ ಎಂಡಲ್ಲೇ ನಿಮ್ಗೆ ಇದು ಸಿಗುತ್ತೆ. ಮೆಟ್ರೋ ಬರುತ್ತೆ. ಹೌದು, ಮೆಟ್ರೋ ಬರೋದಕ್ಕೆ ಈ ರೋಡ್ ಎಂಡಲ್ಲೇ ಕರೆಕ್ಟ್ ಎಕ್ಸಾಕ್ಟ್ 100 meters ಅಲ್ಲಿ ನಿಮ್ಗೆ ಮೆಟ್ರೋ ಸ್ಟೇಷನ್ ಆಗ್ತಾ ಇದೆ. ಸ್ಟೇಷನ್ ಬೇರೆ ಆಗ್ತಾ ಇದೆ. ಸೂಪರ್ ಅಲ್ವಾ ಸರ್ ಇದು? ಸರ್ ರೈಲ್ವೆ ಸ್ಟೇಷನ್ ಎಲ್ಲಿದೆ ಸರ್ ಇಲ್ಲಿ ಕನೆಕ್ಟಿವಿಟಿ? ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ, ನಿಮ್ಗೆ ಮಧುರೆ ರೋಡ್, ಅದೇ ರೋಡಲ್ಲೇ ನೆಲಮಂಗಲ ಇದಿರೋದು ರೈಲ್ವೆ ಸ್ಟೇಷನ್. ಏರ್ಪೋರ್ಟ್ ಹೋಗ್ಬೇಕಂತ ಇಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಸರ್ ಇಲ್ಲಿಂದ ನಿಮ್ಗೆ ಏರ್ಪೋರ್ಟ್ ಹೋಗ್ಬೇಕು ಅಂತಂದ್ರೆ 1 hour ಸಾಕು ಸರ್. 1 hour ಸಾಕು. ಇಲ್ಲಿ ನಮ್ಮ ದಾಬಸ್ಪೇಟೆ ಹತ್ರ ಒಂದು ಹೈವೇ ಹೋಗ್ತಾ ಇದೆ, ಅದ್ರ ಮೇಲೆ ಹೋದ್ರೆ ನಿಮ್ಗೆ 40 ನಿಮಿಷ ಸಾಕು. 40 ನಿಮಿಷ ದಾಬಸ್ಪೇಟೆಗೆ ಹೋಗ್ಬಿಟ್ರೆ ನೀವು ಅಲ್ಲಿಂದ ಹೊಸಕೋಟೆಗೆ ಒಂದು ಒಳ್ಳೆ ಕನೆಕ್ಟಿವಿಟಿ ಕೊಟ್ಟಿದ್ದಾನೆ. ಸೊ ದೇವನಹಳ್ಳಿ ಮೇನ್ ರೋಡ್ ಅಂತ ಹೇಳ್ತಾರೆ ಅದನ್ನ. ಆ ಹೈವೇದಲ್ಲಿ ಹೋಗ್ಬಿಟ್ರೆ ಈಸಿ 40 ನಿಮಿಷದಲ್ಲಿ ನೀವು ಏರ್ಪೋರ್ಟ್ ಅನ್ನ ರೀಚ್ ಆಗ್ಬೋದು. 2-3 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್. ಮುಂದಿನ ದಿನಗಳಲ್ಲಿ ಬಸ್ ಅಂತೂ ಇಲ್ಲೇ ಬರುತ್ತೆ. ನಾನು ಹೇಳೋದೇ ಇಲ್ಲ ಬಸ್ ಬಗ್ಗೆ, ಯಾಕಂದ್ರೆ ಇಲ್ಲೇ ಓಡಾಡ್ತಿರುತ್ತೆ ಬಸ್. ಸೊ ಸಾರ್ ಹೇಳ್ದಂಗೆ ಮೆಟ್ರೋ ರೈಲ್ವೆ ಸ್ಟೇಷನ್ ಕನೆಕ್ಟಿವಿಟಿ ಜೊತೆಯಲ್ಲಿ ಸ್ಟೇಷನ್ಸ್ ಕೂಡ ಇಲ್ಲೇ ಪಕ್ಕದಲ್ಲೇ 100 ಮೀಟರಲ್ಲಿ ಆಗ್ತಾ ಇರುವಂಥದ್ದು. ಸರ್ ಇವಾಗ 8,000ದಲ್ಲಿ ಡಿಸ್ಕೌಂಟ್ಸ್ ಆಗ್ಬೋದಾ? ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಬೋದಾ? ಮಾಡ್ಕೊಡ್ಬೋದು ಸರ್. ಬಂದು ಮಾತಾಡಿದ್ರೆ ಇದೆ, ಬಂದು ಮಾತಾಡಿದ್ರೆ ಪಕ್ಕ ಮಾಡ್ಕೊಡ್ಬೋದು. ಓಕೆ. ಸೊ 4,800ಅಲ್ಲಿ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸರ್ ಈಗ ಯಾರಾದರೂ ಓಕೆ ನಾವು ರೆಡಿ ಇದ್ದೀವಿ ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಏನು ಸರ್? ಯಾವ ರೀತಿ ಬುಕ್ ಮಾಡ್ಕೋಬಹುದು? ಈಗ ಬುಕಿಂಗ್ ಮಾಡ್ಕೊಬೇಕು ಅಂದ್ರೆ ಎಲ್ರಿಗೂ ಫಸ್ಟ್ ಲೀಗಲ್ ಹೋಗ್ಬೇಕು ಅಂತ. ಹೌದು ಅಲ್ವಾ? ಹೌದು. ಒಂದು 10,000 ಟೋಕನ್ ಅಡ್ವಾನ್ಸ್ ಮಾಡ್ಲಿ. ಓಕೆ. ಲೀಗಲ್ ತಗೊಂಡೋಗಿ ಲೀಗಲ್ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡ್ಮೇಲೆ ನಮ್ಮ ಹತ್ರ ಬಂದು ಅವರು ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೋಬಹುದು. ಓಕೆ. ನೀವು ಬರಬೇಕಾದ್ರೆ ಒಂದು ಸೆಟಪ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತಗೊಂಬನ್ನಿ. 10,000 ರೂಪಾಯಿಗೂ ಬುಕಿಂಗ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿರ್ತೀರ. ನಿಮ್ಮ ಎಲಿಜಿಬಿಲಿಟಿ ಇವ್ರು ಚೆಕ್ ಮಾಡ್ಕೊತಾರೆ. ಸೈಟ್ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. 2 ಮ್ಯಾಚ್ ಆಯಿತು ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಕನಸಿನ ನಿವೇಶನ ನನಸಾಗುತ್ತೆ. ಸರ್ ಇಲ್ಲಿ ಲೋನ್ ಅಂತ ಬಂದರೆ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಲೋನು ಅಂತ ಬಂತಂದ್ರೆ ಅದು ಇಂಡಿವಿಜುವಲ್ ಪರ್ಸನಲ್ ಅವ್ರ ಪ್ರೊಫೈಲ್ ಮೇಲೆ ಹೋಗುತ್ತೆ. ಮ್ಯಾಕ್ಸ್ ಎಷ್ಟು ಆಗ್ಬೋದು ಸರ್? ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ನಾವು ಆಕ್ಚುಲಿ ಒಬ್ರು ತಗೊಂಡಿರೋದ್ರ ಪ್ರಕಾರ ನಾನು ನೋಡಿದಂಗೆ 80% ಲೋನ್ ಆಗುತ್ತೆ. 80% ಲೋನ್ ಮಾಡಿಕೊಟ್ಟೆ ಕೊಡ್ತೀರಾ? ನೀವೇ ಮಾಡಿಸ್ಕೊಡ್ತೀರಾ ಲೋನ್? ಸರ್ ಅಸಿಸ್ಟೆಂಟ್ ಮಾಡ್ತೀರಾ ತಾನೆ? ಮಾಡ್ತೀವಿ. ಓಕೆ ಸರ್. ಈಗ ಯಾರಾದ್ರೂ ಭೇಟಿ ಆಗಬೇಕು ಅಂದ್ರೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಇವಾಗ? ಸರ್ ನಮ್ಮ ಆಫೀಸ್ ಬಂದು ಮಾಗಡಿ ರೋಡ್, ದಾಸರಳ್ಳಿ, ಶೆಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ. ಓಕೆ. ತಿರುಮಲ ಎಂಟರ್ಪ್ರೈಸಸ್. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ತಿರುಮಲ ಎಂಟರ್ಪ್ರೈಸಸ್ ಅವರ ಅಡ್ರೆಸ್ಸು, ಫೋನ್ ನಂಬರು, ವಾಟ್ಸಪ್ ನಂಬರು, ಫೋನ್ಪೇ ನಂಬರು ಅಷ್ಟೇ ಅಲ್ಲದೆ ಇಲ್ಲಿನ ಲೊಕೇಶನನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್ ಫ್ಯೂಚರ್ ಪ್ಲಾನ್ಸ್ ಏನು? ಮುಂದೆ ಎಲ್ಲೇನು ಮಾಡೋಣ ಅಂತ ಇದ್ದೀರಾ ಅಥವಾ ಎಲ್ಲೇನು ನಡೀತಾ ಇದೆ ಸದ್ಯಕ್ಕೆ? ಸರ್ ಈಗ ಸದ್ಯಕ್ಕೆ ಮುಂದೆ ನೆಕ್ಸ್ಟ್ ಫಾರ್ಮ್ ಲ್ಯಾಂಡ್ಸ್ ಮಾಡೋಣ ಅಂತ ಇದೀವಿ. ಯಾವ ಕಡೆ ಮಾಡೋಣ ಅಂತ ಇದ್ರೆ ಸರ್? ಇಲ್ಲೇ ತುಮಕೂರು ಕಡೆನೇ ಮಾಡೋಣ ಅಂತ ಇದ್ದೀರಾ? ಇಲ್ಲೇ ಸರೌಂಡಿಂಗ್ ಅಲ್ಲೇ ಮಾಡಬೇಕು ಅಂತ. ರೆಸಿಡೆನ್ಷಿಯಲ್ ಇದು ಬಿಟ್ಟು ಯಾವ್ದು? ರೆಸಿಡೆನ್ಷಿಯಲ್ ಇನ್ನ ಪ್ರಾಪರ್ಟೀಸ್ ಹುಡುಕ್ತಾ ಇದೀವಿ. ಯಾರು ಇದ್ರೆ ಬೇಕಾದ್ರೆ ಅಪ್ರೋಚ್ ಮಾಡ್ಬೋದು ಅಲ್ವಾ? ಸೊ ನಿಮ್ಮ ಪ್ರಾಪರ್ಟಿ ಇದೆಯಾ, ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕಾ? ತಿರುಮಲ ಎಂಟರ್ಪ್ರೈಸಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಗಳನ್ನು ಅದು ಕೂಡ ಇಂಥ ಮೇನ್ ರೋಡಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.